ಪ್ರಕೃತಿ ಏನಾದರೂ ಮನುಷ್ಯರ ಮೇಲೆ ಮುನಿಸ್ಕೊಂಡ್ರೆ ಅದ್ರ ಎಫೆಕ್ಟ್ ಯಾವ ರೇಂಜಿಗೆ ಇರುತ್ತೆ ಅನ್ನೋಕ್ಕೆ ರೀಸೆಂಟಾಗಿ ಒಡಿಶಾದಲ್ಲಿ ನಡೆದಿರೋ ಇನ್ಸಿಡೆಂಟ್ ಒಂದು ದೊಡ್ಡ ಎಕ್ಸಾಂಪಲ್ ಅಂತ ಹೇಳ್ಬೋದು. ಈ ಇನ್ಸಿಡೆಂಟ್ ನಡೆದಿರೋದು ಬಂದು ಒಡಿಶಾ ಜಿಲ್ಲೆಯ ಮಯೂರ್ಭಂಜ್ ಅನ್ನೋ ಒಂದು ಜಿಲ್ಲೆಗೆ ಸಂಬಂಧಪಡೋ ಕೆಲವೊಂದಷ್ಟು ಹಳ್ಳಿಗಳಲ್ಲಿ. ಡೇಟ್ ಬಂದು ಮಾರ್ಚ್ 15, 2026 ಅಂದರೆ ಲಾಸ್ಟ್ ಸಂಡೇ. ಟೈಮ್ ಸುಮಾರು 3 ಗಂಟೆ 30 ನಿಮಿಷ ಆಗಿರುತ್ತೆ. ಅವಾಗ ಈ ಒಂದು ಬಿರುಗಾಳಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿಬಿಟ್ಟು 4 ಗಂಟೆಗೆ ಮುಗಿಯುತ್ತೆ. ಸೊ ಬರೀ ಹಾಫ್ ಆನ್ ಅವರಲ್ಲಿ ಸುಮಾರು 5 ಇಂದ 6 ಹಳ್ಳಿಗಳನ್ನು ಸರ್ವನಾಶ ಮಾಡಿದೆ. ಸೊ ನೀವು ಥಿಂಕ್ ಮಾಡಿ, ಬರೀ ಹಾಫ್ ಆನ್ ಅವರಲ್ಲಿ ಇಷ್ಟು ಎಫೆಕ್ಟ್ ಆಗಿದೆ ಅಂತಂದರೆ ಆ ಒಂದು ಬಿರುಗಾಳಿ ಪ್ರಭಾವ ಎಷ್ಟು ದೊಡ್ಡ ಮಟ್ಟದಲ್ಲಿರ್ಬೋದು ಅಂತ. ಈ ಗಾಳಿ ಫೋರ್ಸ್ ಎಷ್ಟಿತ್ತಪ್ಪ ಅಂತಂದರೆ ರೋಡಲ್ಲಿ ನಿಲ್ಲಿಸಿದಂಥ ವೆಹಿಕಲ್ಸ್ ಎಲ್ಲ ಗಾಳಿಯಲ್ಲಿ ತೇಲ್ಕೊಂಡೋಗಿ ಎಷ್ಟೋ ದೂರ ಬಿದ್ದಿದ್ದಾವೆ. ಇನ್ನು ಮೇನಾಗಿ ಕೀಮಾ ಮತ್ತು ಕಂಕಡ ಅನ್ನೋ ಒಂದು 2 ಹಳ್ಳಿ. ಆ ಹಳ್ಳಿಯಲ್ಲಿರೋ ಜನಗಳಿಗೆ ಮಾತ್ರ ತಾವು ಈ ಸುಂಟ್ರ ಗಾಳಿಯಿಂದ ಬಚಾವಾಗೋಕ್ಕೆ ಎಲ್ಲಿ ಬಚ್ಚಿಟ್ಕೊಳ್ಬೇಕಂತ ಗೊತ್ತಾಗೋಕ್ಕೂ ಮುಂಚೆನೇ ಅವ್ರ ಮನೆ ಮೇಲ್ಚಾವಣಿ ಎಲ್ಲ ಈ ಗಾಳಿಗೆ ಹಾರ್ಕೊಂಡು ಹೋಗಿದ್ದಾವೆ. ಸೊ ಇನ್ಸಿಡೆಂಟಲ್ಲಿ ಇಲ್ಲಿವರೆಗೂ 2 ಮೃತಪಟ್ಟಿದ್ದರೆ, ಒಬ್ಬರು ಬಂದು ಕಿಯಂಜೋರ್ ಜಿಲ್ಲೆಗೆ ಸಂಬಂಧಪಟ್ಟಿರೋ 45 ವರ್ಷದ ಪೊಲೀಸ್ ನಾಯಕ ಅನ್ನೋರು. ಇನ್ನೊಬ್ಬರು ಬಂದು ಮಯೂರ್ಭಂಜ್ ಜಿಲ್ಲೆ ಟಾಟಾ ಅನ್ನೋ ಒಂದು ಗ್ರಾಮದ 50 ವರ್ಷದ ಮಾಲತಿ ಮೋಹಂತ್ ಅನ್ನೋ ಒಂದು ಮಹಿಳೆ. ಇಷ್ಟೇ ಅಲ್ಲ, ಸುಮಾರು 29 ಇಂದ 40 ಜನ ಗಾಯಾಳುಗಳಿದ್ದಾರೆ. ಅದರಲ್ಲಿ 6 ಜನ ಸ್ಥಿತಿ ಬಹಳ ಅಂದರೆ ಬಹಳ ಗಂಭೀರವಾಗಿದೆ. ಆಮೇಲೆ 100ಕ್ಕೂ ಹೆಚ್ಚಿನ ಮನೆಗಳು ನೆಲಸಮಾಗಿದ್ದಾವೆ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಡಿಶಾದ ಮುಖ್ಯಮಂತ್ರಿ ಮೋಹನ್ ಚರಣ್ ಅವರು ಮೃತಪಟ್ಟಿರೋ ಕುಟುಂಬಕ್ಕೆ 4 ಲಕ್ಷ ರೂಪಾಯಿ ಪರಿಹಾರಧನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಹಂಗೆ ಅಲ್ಲಿ ಮನೆ ಕಳ್ಕೊಂಡಿರ್ತಕ್ಕಂಥ ಸಂತ್ರಸ್ತರಿಗೆ ಫ್ರೀ ಕಿಚನ್ಸ್ ಅನ್ನು ಓಪನ್ ಮಾಡಿ ಆಹಾರದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ, ಜಸ್ಟ್ ಒಂದು ಹವಾಮಾನ ಬದಲಾವಣೆಯಿಂದ ಒಡಿಶಾದಲ್ಲಿ ಎಷ್ಟೋ ಒಂದು ಜನಗಳ ಜೀವನನೇ ಬೀದಿಗೆ ಬಂದಿದೆ. ಇಷ್ಟು ಆ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಆಯಿತು. ಈಗ ಪರ್ಸ್ನಲ್ ಆಗಿ ನನ್ನ ಕಡೆಯಿಂದ ಒಂದು ಕ್ವಶನ್ನು. ಸೊ ಈ ಥರ ಒಂದು ಸುಂಟ್ರಗಳೇ ನಿಮ್ಮೂರಲ್ಲೂ ಕೂಡ ಬಂದರೆ ನೀವು ಫಸ್ಟ್ ಏನು ಮಾಡ್ತೀರಾ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ.